ಅಲ್ಲ, ಹೋಗಿ ಕಳ್ತನ ಮಾಡಿದ್ದಕ್ಕೂ ಏನು ಪ್ರಯೋಜನನೇ ಆಗಲಿಲ್ವಲ್ಲ. ಛೇ, ಸುಮ್ಮನೆ ವೇಸ್ಟ್ ಆಯ್ತು ಎಲ್ಲನೂ. ಬಂಗಾರ ಅರ್ಧ ಕೆ ಜಿ ಇದ್ದಿದ್ರೆ ಇಷ್ಟೊತ್ತಿಗೆ ಹೆಂಗೋ ಸೆಟ್ಲ್ ಆಗ್ತಿದ್ದೆ. ಅವಳು ಯಾವಳು ನನಗೆ ಮೋಸ ಮಾಡಿಬಿಟ್ಲಲ್ಲ ಅವಳು ಮಕ್ಕ ಮುಚ್ಚ ಎಷ್ಟು ಮೋಸ ಮಾಡಿಬಿಟ್ಲು. ಬಂಗಾರ ಬಂಗಾರ ಅಂತೇಳ್ಬಿಟ್ಟು ಈಗ 100 ಗ್ರಾಮ್ ಬಂಗಾರ ಕೊಡ್ತೀನಿ ಅಂತ ಒಪ್ಕೊಂಡವಳು ತಾನೇ. ನೋಡೋಣ ಇರು, 100 ಗ್ರಾಮ್ ಬಂಗಾರನ ಕೊಡ್ತಾಳಾ ಇಲ್ವಾ, ಏನು ಮಾಡ್ತಾಳೆ ಅಂತೇಳ್ಬಿಟ್ಟು ಗೊತ್ತಾಯ್ತದೆ. ಈ ಸಲ ಅವಳನ್ನ ಮಾತ್ರ ಬಿಡಲ್ಲ ಬಿಡು. ನಾನಂತೂ ಏನು ಅನ್ಕೊಂಡ್ಬಿಟ್ಟವಳೆ, ನನ್ನ ಸಾಮಾನ್ಯ ಅನ್ಕೊಂಡ್ಬಿಟ್ಟವಳ. ನನ್ನ ಮಗನೇ, ಮನೆಗೂ ಕಳ್ತನ ಮಾಡ್ಕೊಂಡು ಬಂದು ಆರಾಮಾಗಿ ನೀನು ಅಡ್ದಾಗ ಆರಾಮಾಗಿ ಕೂತಿದ್ಯಾ. ನೋಡಿ ಪೊಲೀಸ್ ಸ್ಟೇಷನ್ಗೆ 3 ದಿನದಿಂದ ಅಲಿಸ್ಬಿಟ್ಟೆ ಅಲ್ವಾ. ನನ್ನ ಮಗನೇ, 3 ದಿನದಿಂದ ಅಲಸಿ 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 ನಮ್ಗಂತೂ ಸಾಕು ಮಾಡಿಸ್ಬಿಟ್ಟೆ ನೀನಂತೂ. ನನಗಂತೂ ಸುಸ್ತಾಯ್ತು ನಿನ್ನಿಂದ. ಬಾ, ನೀನು ಪೊಲೀಸ್ ಸ್ಟೇಷನ್ ಆಗೈತೆ, ಸರಿಯಾಗೈತೆ. ಬಾ ನನ್ನ ಮಗನೇ, ಸಿಕ್ಕಿದ ಕಡೆ ಎಲ್ಲ ಕಳ್ತನ ಮಾಡ್ತೀಯಾ. ಮೈ ಬಾಕ್ಸ್ ದುಡಿಯಕ್ಕೆ ನಿನ್ಗೇನ್ಲ ಆಯ್ತದೆ. ಬಾ, ಐತೆ ನಿನ್ಗೆ ಹಬ್ಬ. ಅಯ್ಯೋ ಬಿಡಿ ಬಿಡಿ ನೀವು. ನಾನೇನು ಕಳ್ತನ ಮಾಡಿಲ್ಲ ಬಿಡಿ ಅಯ್ಯೋ, ನೀವು ಯಾವ ಕಳ್ತನದ ಬಗ್ಗೆ ಹೇಳ್ತಿದ್ದೀರೋ ನಂಗೆ ಗೊತ್ತಿಲ್ಲ ನಾನು ಅಂತನಲ್ಲ ನಾನು ನೋಡ್ರಿ ನಿಮ್ಗೆ ಕಳ್ಳನ ಥರ ಕಾಣಿಸ್ತೀನ ಬಿಡಿ ಅವಾಗೇನೋ ಸಣ್ಣ ಪುಟ್ಟ ಕಳ್ತನ ಮಾಡ್ತಿದ್ದೆ ಹಂಗಂತ ಇವಾಗ ಕಳ್ತನನೇ ಮಾಡ್ತಿದ್ದೀನಿ ಅಂತ ಹೆಂಗೆ ಅನ್ಕೋತೀರ ನೀವು. ನಾನು ಅಂಥವ್ರಲ್ಲ ನಾನು ಭಾಳ ಒಳ್ಳೆನೂ ಇವಾಗ ಕಳ್ತನ ಮಾಡ್ತಾನೆ ಇಲ್ಲ ನಾನಂತೂ ಬಿಟ್ಬಿಡಿ ನೀವು ಸುಮ್ಕೇನಿಯಾ. ಅಯ್ಯೋ, ನನ್ನ ಕಳ್ತನ ಗಿಳ್ತನೆಲ್ಲ ಮಾಡೇ ಇಲ್ಲ ಬಾ ಬಾ ಬಾ, ಪೊಲೀಸ್ ಸ್ಟೇಷನಾಗೆ ಬಾಯಿ ಬಿಡಿಸ್ತೀನಿ. ಬಾ, CC ಕ್ಯಾಮ್ರಾದಾಗೆ ತಂಪಿಯೋಸ್ ಕೊಟ್ಟು ಹಿಂಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನ್ನ ಮಗನ ಎದ್ದೋಳು, ನನ್ನಿಂದ ತಪ್ಪಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ. ನೀನು ಮೊನ್ನೆಯಿಂದ ಹುಡುಕಿದ್ದೀನಿ ಎಲ್ಲಿ ಬಿದ್ದಿದೀಯ ಅಂತ. ರೋಡನ್ನು ಇವತ್ತು ಸರಿಯಾಗಿ ಇನ್ಫಾರ್ಮೇಷನ್ ಸಿಕ್ಸ್ದಾಗ್ಲ ಕಂಡೆ ನೀನು. ಬಾಯಿಲಿ ಅವ್ರು ಫೋನ್ ಮೇಲೆ ಫೋನ್ ಮಾಡ್ತಾವ್ರೆ, ಅವ್ರನ್ನೇ ಕರೆಸ್ಬಿಟ್ಟು ನಿನಗೆ ಸರಿಯಾಗಿ ಇಕ್ಕಿಸ್ತೀನಿ. ಬಾಯಿಲಿ ಅವ್ರ ಅಡವೆಗಳೆಲ್ಲ ಎಲ್ಲಿಕ್ಕಿದೆಯೋ ಬಾ, ಅಲ್ಲಿ ಸ್ಟೇಷನಾಗೆ ಬಾಯ್ ಬಿಡಿ ಏನು ಮಾಡಿಲ್ಲ ಬಿಡಿ ನಾನು. ಏಯ್ ಪಾರ್ಲಾ, ನೋಡು, ನನಗೆ ಒಂದೇ ಕೇಸಲ್ಲ, ನಂಗೆ 1000 ಲಕ್ಷ ಕೇಸುಗಳವೆ. ನನಗೆ ಬರೀ ಕುತ್ಕೊಂಡು ನೀನು ಒಬ್ಬನ ಕೇಸ್ನೇ ನಾನು ನೋಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. ಹೇಳು, ಕಳ್ತನ ಮಾಡ್ರ ಒಡವೆಗಳೆಲ್ಲನೂ ಎಲ್ಲಿಕ್ಕಿದ್ಯಾ, ಎಲ್ಲೋಯ್ತು ಹೇಳೋ. ಸಿಕ್ಕುದ್ನ ಕಳ್ಳ ಸಿಕ್ಕುದ್ನ ಸರ್? ನೋಡ್ ಬನ್ನಿ, ಇಲ್ಲೇ ಕೂತವನೆ. ಏಯ್ ನನ್ನ ಮಗನೆ, ಕರೆಕ್ಟಾಗಿ ಇವಾಗ ನಾನು ಅರ್ಧ ಕೆ ಜಿ ಬಂಗಾರ ಎಲ್ಲನೂ ಎಲ್ಲಿಕ್ಕಿದೆಯಾ ಅಂತ ಬೊಗಳಿದ್ರೆ ಸರಿ. ಇಲ್ಲ ಅಂತಾರೆ ನಾನು ಸುಮ್ಮನಿರಲ್ಲ ಅಷ್ಟೇನೆ. ನನ್ನ ಜೀವನನೇ ನಿಂತೈತೆ ಅರ್ಧ ಕೆ ಜಿ ಬಂಗಾರದ ಮೇಲೆ. ನಾನು ಬಿಸ್ನೆಸ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ನಾನಂತೂ ಎಷ್ಟೋ ಆಸೆ ಇಟ್ಕೊಂಡು ಏನೇನೋ ಕನಸಿಟ್ಕೊಂಡಿದ್ದೆ. ಆದರೆ ನೀನು ಏನು ಮಾಡಿದೆ, ಎಲ್ಲ ಕತ್ಕೊಂಡು ಹೋದೆ ಅಲ್ವಾ. ನನ್ನ ಮಗನೆ, 1 ಗ್ರಾಮ್ ಕಡಿಮೆ ಇದ್ದು ನಾನು ಸುಮ್ಮನೆ ಬಿಡಲ್ಲ. ಎಲ್ಲಿಕ್ಕಿದೆಯಾ ಹೇಳೋ, ಎಲ್ಲಿಕ್ಕಿದೆಯಾ? ಹೇಳಿಲ್ಲ ಅಂದರೆ ಏರೋಪ್ಲೇನ್ ಹತ್ತಿಸ್ಬಿಡ್ತೀನಿ. ಈಗಲೇ ಕೊಟ್ಟಿರೋ ಸಾಲದ ಇನ್ನೂ 4 ಏಟುಗಳು ಬೇಕಾ ನಿಂಗೆ ಸರಿಯಾಗಿ? ಹೇಳು ಕರೆಕ್ಟಾಗೆ. ಅಯ್ಯೋ ನಾನೇನು ಕಳ್ತನ ಬೇಕಂತ ಮಾಡಲಿಲ್ಲ ಅದೇ ಇವ್ರ ಮನೆಗಳೆಲ್ಲ ರೂಪ ಅಂತ ಹೇಳ್ಬಿಟ್ಟು ಆ ಹುಡುಗಿನೇ ಫೋನ್ ಹಾಕ್ಬಿಟ್ಟು ನೋಡ್ಲಾ ಬಂದ್ಬಿಟ್ಟು ನಮ್ಮ ಮನೆಯಾಗೆ ಬಂಗಾರವೇ ಎಲ್ಲ ಕದ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ಫೋನ್ ಹಾಕಿದ್ಲು ನಾನು ಅಲ್ಗೂ ನಮ್ಗೆ ಅವೆಲ್ಲ ರಿಸ್ಕ್ ತಗೊಳಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ದೆ ನನಗೂ ಟೆನ್ಷನ್ ಆಯ್ತದೆ ರಿಸ್ಕ್. ಯಾಕೆಂದರೆ ಇಲ್ಲ ಕದ್ಕೊಂಡು ಹೋದ್ರೆ ಒಡವೆ ಎಲ್ಲ ನಿನಗೆ ಅಂತ ಹೇಳಿದ್ಲು ಅದಕ್ಕೆ ನೀವು ಹೋಗಿ ಸರಿ ಆಯಿತು ಅಂತ ಹೇಳ್ಬಿಟ್ಟು ಕದ್ಕೊಂಡ್ಬಿಟ್ಟು ಬಂದೆ ಅಷ್ಟೇ ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಹಿಡ್ಕೊಂಡ್ರೆ ಆ ಹುಡುಗಿನ ಹಿಡ್ಕೊಂಡು ಅವಳನ್ನೇ ಕೇಳಿ ಅವ್ರ ಮನೇಲಿ ಹೇಳಿದ್ರಲ್ಲ ಅಂತ ಕಳ್ತನ ಮಾಡಿದ್ದು ಬಿಟ್ರೆ ನನಗೇನು ತಲೆ ಕೆಟ್ಟೈತೆ ಹೋಗ್ಬಿಟ್ಟು ಧೈರ್ಯವಾಗಿ ಬೆಳಗ್ಗೆ ಹೊತ್ತಿನ ಕಳ್ತನ ಮಾಡೋಕ್ಕೆ. ಏನು ಹೇಳ್ತಾ ಇದೆಯಾ, ಎಷ್ಟು ಸುಳ್ಳು ಹೇಳ್ತಿದ್ಯಾ. ನನ್ನ ನೆಂಟಿ ನಿನ್ನಂತನು ಫೋನ್ ಮಾಡಿಬಿಟ್ಟು ಕಳ್ತನ ಮಾಡು ಅಂತ ಹೇಳಿದ್ಲ. ಕಳ್ತನನಾ? ಲೋಫರ್ ಅಂತ ತಗೊಬಂದು ನೋಡೋ, ಈಗ ಸತ್ಯನ ನಿಜ ಹೇಳು. ಕದ್ಕೊಂಡೋಗಿರೋ ಒಡವೆ ಎಲ್ಲಿಕ್ಕಿದ್ಯಾ ಅಂತ. ಸುಮ್ಮನೆ ನನ್ನ ಹೆಂಡತಿ ಮೇಲೆ ಅವ್ರ ಮೇಲೆ ಇವ್ರ ಮೇಲೆ ಹೇಳಕ್ಕೆ ಬರಬೇಡ ನೀನು. ನನ್ನ ಹೆಂಡ್ತಿನೇ ಹೇಳಿದ್ಲಂತೆ, ಅವಳು ಎಷ್ಟು ಗೋಳಾಡ್ತಾ ಇದ್ಲೋ. ಏಯ್ ಹೇಳೋ ಕರೆಕ್ಟಾಗೆ, ಸುಮ್ಮನೆ ಇದೇನು ಹಿಂಗೆ ಹೇಳ್ತಿದ್ರಲ್ಲ ನೀವು ನೋಡಿ ಒಳ್ಳೆ. ನಾನು ಯಾಕೆ ಸುಳ್ಳು ಹೇಳಿ, ನಾನು ಕಳ್ಳನೇ ಇರ್ಬೋದು, ಕಳ್ತಂದಾಗೂ ಭಾಳ ನಿಯತ್ತು ನಾನಂತೂ ನಿಮ್ಮ ಹೆಂಡತಿ ಹೆಸರು ರೂಪನೇ ಅಂತ ಹೇಳ್ಬಿಟ್ಟು ನನಗೇನು ಕನಸ ಬಿದ್ದಿರ್ತದೆ. ಅವಳೇ ಫೋನ್ ಮಾಡ್ಬಿಟ್ಟು ಹೇಳಿದ್ದು ಕದ್ಕೊಂಡು ಹೋಗು ಅಂತ ಹೇಳಿದ್ಲು ನಾನು ಅದಕ್ಕೇನಿಯಾ ಸರಿ ಆಯಿತು ಅಂತ ಹೇಳ್ಬಿಟ್ಟು ಕದ್ಕೊಂಬಿಟ್ಟು ಬಂದೆ ಅಷ್ಟೇನೇನಿಯಾ. ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ನೀವು ಒಳ್ಳೆ ಚೆನ್ನಾಗಿ ಕೇಳ್ತೀರಾ ನೀವು ನನ್ನ ಮೇಲೆ ನೀವು ಅನುಮಾನ ಪಟ್ಕೊಂಡು. ಲೇ, ನನ್ನ ಹೆಂಡ್ತಿ ಒಡವೆನ ನನ್ನ ಹೆಂಡ್ತಿ ನೀನು ಕದಿಯೋ ಅಂತ ಹೇಳ್ಬಿಟ್ಟು ಯಾಕಲ ಹೇಳ್ತಾಳೆ? ಹೇಳ, ಏನಕ್ಕಾದ್ರೂ ನೀನು ಸುಳ್ಳು ಹೇಳೋದಕ್ಕಿಂತ ಮುಂಚೆ ತಲೆನಾಗ ಬುದ್ಧಿ ಇರಬೇಕು. ಯಾವ ಹೆಣ್ಮಕ್ಳು ತಾನೇ ಅವ್ರು ಬಂಗಾರನ ಕದ್ಕೊಂಡು ಹೋಗೋಕೆ ಹೇಳ್ತಾಳೆ? ನೀನೇನೇ ಹೇಳು. ಎಲ್ರಿಗೂ ಬಂಗಾರ ಅಂದ್ರೆ ಇಷ್ಟನೇ ಇರ್ತೈತೆ. ಅಂಥದ್ರಾಗೆ ಈಗ ಸುಮ್ಮನೆ ನನ್ನ ಹತ್ರ ಡ್ರಾಮಾ ಮಾಡಬೇಡ. ಎಲ್ಲಿಕ್ಕಿದೆಯಾ ಒಡವೆನ ಅಂತ ಹೇಳ್ಬಿಟ್ಟು ಕರೆಕ್ಟಾಗಿ ಹೇಳು. ಅಯ್ಯೋ ಎತ್ಕೊಂಡೋಗಿ ನಿಮ್ಮ ಒಡವೆ ಯಾರು ಹೋಗ್ಬೇಕು? ಏನದು ನೀನು ಬಂಗಾರದ ಒಡವೆ ಅಂತ ಅನ್ಕೊಂಬಿಟ್ರೆ ಅದೆಲ್ಲ ಪೂರ ಬೆಳ್ಳಿ ಒಡವೆ. ಲೋ ಕಳ್ಳನ ಮಗನೇ, ಎಲ್ಲ ಎತ್ಕೊಬಿಟ್ಟು ಬೆಳ್ಳಿ ಒಡವೆ ಮಾಡಿದೀಯಲ್ಲ ಅದನ್ನ. ಏನೋ ಅಂದರೆ ನೀನೆಲ್ಲ ಕದ್ಕೊಂಡು ಹೋಗ್ಬಿಟ್ಟು ನೀನೇನೆಲ್ಲ ಮಾಡ್ಕೊಂಬಿಟ್ಟು ಎಲ್ಲ ಎಕ್ಸ್ಚೇಂಜ್ ಮಾಡಿಬಿಟ್ಟಿದ್ಯಾ ಅಲ್ವೇನೋ ನೀನು. ನನಗೆ ಗೊತ್ತು ನೋಡು, ಅರ್ಧ ಕೆ ಜಿ ಪೂರ್ತಿ ಬಂಗಾರದ ಒಡವೆನೇ. ಈ ಬೆಳ್ಳಿ ಅಂತಂದರೆ ಏನಿಲ್ಲ, ನಾನು ಸುಮ್ಮನೆ ಬಿಡೋಕ್ಕಿಲ್ಲ. ಬೆಳ್ಳಿ ಒಡವೆ ಎಲ್ಲಿಂದ ಬರ್ತವೆ? ಬಂಗಾರನೇ ಎಲ್ಲನೂ ಇವಾಗ ನಾನು ಹಿಡ್ಕೊಂಬಿಟ್ಟು ಬಂದ್ರಲ್ಲ ಮನೆ, ಆ ಮನೆಗೆ ಏನಿಯ ಬ್ಯಾಗ್ ಸಮೇತ ಇಕ್ಕಿದ್ದೀನಿ ಬ್ಯಾಗೂ ಇವ್ರ ಮನೆದೆ ಹೋಗಿ ನೀವೇನೇ ನೋಡಿ ನನ್ನೇನ ಸುಳ್ಳು ಹೇಳಿದ್ರಿ. ಒಂದು ಒಡವೆನೂ ಮಾರ್ಕೊಂಡಿಲ್ಲ ಮಾರಕ್ಕೆ ಅಂತ ಹೋದೆ ಎಲ್ಲ ಬೆಳ್ಳಿ ಒಡವೆ ಕಣಪ್ಪ, ಬಂಗಾರದ್ದು ಬಣ್ಣ ಹೊಡ್ಸವ್ರಿ ಅಂತ ಹೇಳಿದ್ರು
ಅದಕ್ಕೆ ನಾನು ಆ ಬೆಳ್ಳಿಗೆ ನೇಚ್ತಾ ಬರ್ತೈತೆ. ಅದಕ್ಕೆ ಆ ರೂಪಂಗೆ ಹುಡುಗಿಗೆ ಫೋನ್ ಹಾಕಿದ್ದಕ್ಕೆ ಸರಿ ನಿಂಗೆ 100 ಗ್ರಾಮ್ ಒಡವೆ ಕೊಡ್ತೀನಿ, ನನ್ನ ವಿಷಯ ಏನು ಹೇಳ್ಬೇಡ ಅಂತ ಹೇಳ್ಬಿಟ್ಟು ಹೇಳಿದ್ಲು ಸರ್. ಅದಕ್ಕೆ ನಾನು ಸರಿ ಬಿಡು ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಆದೆ. ಸರ್ ನಿಮ್ಮ ಹೆಂಡ್ತಿನೇ ಹೋಗಿ ಕೇಳಿ, ನನಗೇನು ಗೊತ್ತು. ಕೊಂತ್ರಿ ನನ್ನ ಮಗನೇ, ಗಂಡ ಹೆಂಡ್ತಿ ಮಧ್ಯೆ ತಂದಾಗ್ತಾ ಇದೆಯಾ ಇಲ್ಲಿ? ಮಾಡೋದಿಲ್ಲ ಮಾಡಿಬಿಟ್ಟು ಹಾಂ ನೋಡು, ಒಳ್ಳೆತನವಾಗಿ ಒಳ್ಳೆ ಕರೆಕ್ಟಾಗಿ ಹೇಳ್ತಾ ಇದ್ದೀನಿ, ಹೇಳ್ಬಿಡು, ನಿಜ ಹೇಳ್ಬಿಡು. ಹಾಂ ನನ್ನ ಹೆಂಡ್ತಿ ಹಂಗೆಲ್ಲ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ. ನೀನು ಮೊದಲು ನಿಜ ಹೇಳು ಅಷ್ಟೇನೆ. ತಗೊಳ್ಳಿ ಸರ್, ತಗೊಳ್ಳಿ, ಓಪನ್ ಮಾಡಿದ್ದೀನಿ. ನಿಮ್ಮ ಹೆಂಡ್ತಿ ನಂಗೆ ಎಷ್ಟು ಸಲ ಫೋನ್ ಮಾಡವಳೆ, ಎಷ್ಟು ಮೆಸೇಜ್ ಹಾಕೋಳೆ ಅಂತ ಹೇಳ್ಬಿಟ್ಟು ನೀವೇ ನೋಡಿ, ತಗೊಳ್ಳಿ. ಇದ್ರಾಗ ನಂದೇನ ತಪ್ಪಿದ್ರೆ ಯಾಕೆ ಕಡೆ ಹಾಕೊಂಡು ನೋಡಿರಿ. ನೋಡಿ ಸರ್, ನಾನು ಏನು ಡಿಲೀಟ್ ಮಾಡಿಲ್ಲ. ಇಂಥದ್ದೊಂದು ಟೈಮ್ ಬಂದರೆ ಬೇಕಾಯ್ತದೆ, ಹೆಣ್ಮಕ್ಳು ಎಲ್ಲ ಜಾರ್ಕೊಬಿಟ್ಟು ನಮ್ಮ ಮೇಲೆ ನಮ್ಮ ತಲೆ ಮೇಲೆ ಎತ್ತಾಕ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿತ್ತು ಸರ್. ಅದಕ್ಕೆ ನೀ ಎಲ್ಲ ವಿಡಿಯೋ ಎಲ್ಲ ಇದು ಮಾಡ್ಕೊಂಡು ಇಕ್ಕಿರೋದು ನಾನು ನೋಡಿ. ಅಯ್ಯೋ, ಇದು ನನ್ನ ಹೆಂಡ್ತಿ ನಂಬರೇ, ನನ್ನ ಹೆಂಡ್ತಿನೇ ಫೋನ್ ಹಾಕಿರೋದು. ಸುಮ್ಮನೆ ಎತ್ಕೊಂಬಿಟ್ಟು ಬರೋಕೆ ನಮಗೇನು ಇಲ್ಲೇ ಇರ್ತದೆ ಅಂತಲೇ ಗೊತ್ತಿರ್ತದೆ ಸರ್. ಅದು ಆಡಾಗಲೇ ಏನೇ ಕಳ್ತನ ಮಾಡೋಕ್ಕಾದ್ರೂ ಆಯ್ತದೆ ಸರ್. ನೀವೇ ಯೋಚನೆ ಮಾಡಿ, ಇದೊಂಥರ ಚೆನ್ನಾಗಿ ಹೇಳ್ತೀರ ನೀವಂತೂ. ನಮಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಸರ್. ನೋಡ್ಕೊಳ್ಳಿ ಬೇಕಾದ್ರೆ ನಿಮ್ಮ ಹೆಂಡ್ತಿ ಫೋನ್ ಮಾಡಿ ಮೆಸೇಜ್ ಎಲ್ಲ ಮಾಡಿರೋದು ನೋಡಿ ಅವರೇನೇ. ಏನು ಸರ್ ಇದೆಲ್ಲ? ನಿಮ್ಮ ಹೆಂಡ್ತಿನೇ ಕಳ್ತನ ಮಾಡು ಅಂತ ಹೇಳ್ಬಿಟ್ಟು ಯಾಕೆ ಸರ್ ಹೇಳ್ತಾಳೆ? ನನಗಂತೂ ಇದೊಂಥರ ಎಂಥ ಕೇಸ್ ಅನ್ನಿಸ್ತೈತೆ ಅಂದರೆ ಒಂಥರ ಅನ್ನಿಸ್ತೈತಲ್ಲ ನನಗೆ. ಸರ್ ನನಗೇನೆ ನಂಬೋಕ್ಕಾಗ್ತಿಲ್ಲ, ನನ್ನ ಹೆಂಡ್ತಿ ಯಾಕೆ ಮನೆ ಕಳ್ತನ ಮಾಡಿಸ್ತಾವಳೆ ಅಂತೇಳಿ. ಅವಳೊಡವೆನ ಅವಳೇ ಕಳ್ತನ ಮಾಡಿಸೋಂಥ ಅವಶ್ಯಕತೆ ಏನೈತೆ ಸಾ? ಬೆಳ್ಳಿ ಒಡವೆ ಸಹ ಎಲ್ಲನೂ, ಬಂಗಾರನೂ ಅಲ್ಲ ಸಾ. ಬೇಕಾದ್ರೆ ನೀವು ಹುಡುಗಿತಾಗ ಮಾತಾಡಿರೋ ರೆಕಾರ್ಡ್ ಐತೆ ಕೇಳಿಸ್ಕೊಳ್ಳಿ ಸಾ. ಇದೇನಿದೆ ಎಲ್ಲ ಬೆಳ್ಳಿ ಒಡವೆ ಕೊಟ್ಟಿದೆಯಲ್ಲ ಹಂಗೆ ಹಿಂಗೆ ಅಂತ ಕೇಳಿದ್ದಕ್ಕೆ ಇಲ್ಲ ಬಿಡು, ನಾನು ಆಮೇಲೆ 100 ಗ್ರಾಮ್ ಕೊಡ್ತೀನಿ ಅಂತ ಹೇಳೋರಲ್ಲ, ಆಡಿಯೋ ಎಲ್ಲ ಐತೆ ಕೇಳಿಸ್ಕೊಳ್ಳಿ ಸರ್. ಒಂದ್ಸಲ ಮನೆಗೆ ಹೋಗಿ ನಿಮ್ಮ ವೈಫ್ನ ವಿಚಾರಿಸಿ ಸರ್, ಸರಿನಾ? ಇನ್ನೇನು ಮಾಡೋಕ್ಕಾಗಲ್ಲ ಸರ್. ನಿಮ್ಮ ವೈಫ್ನ ಒಂದ್ಸಲ ಏನಕ್ಕೆ ಈ ಥರ ಎಲ್ಲ ಕಳ್ಳಂಗೆ ಡೀಲ್ ಕೊಟ್ಟಿದ್ಯಾ, ನಿನ್ನ ನೋಡ್ವೇನ ನೀನೇ ಯಾಕೆ ಕಳ್ತನ ಮಾಡಿಸಿದ್ಯಾ ಅಂತ ಹೇಳ್ಬಿಟ್ಟು 1-2 ಸಲ ವಿಚಾರಿಸಿ ಸರ್. ಅವರೇನೇ ನಿಜನ ಹೇಳ್ತಾರೆ, ಯಾಕೆ ಏನು ಎತ್ತ ಅಂತ ಹೇಳ್ಬಿಟ್ಟು. ಇಲ್ಲ ಅಂತಂದರೆ ಸುಮ್ಮನೆ ನಿಮಗೇನೆ ರಿಸ್ಕ್ ಆಗುತ್ತೆ ಸರ್. ಸುಮ್ಮನೆ ಹೋಗಿ ಅಲ್ಲೇನೇ ವಿಚಾರಿಸಿ ನೋಡಿ, ಸಮಾಧಾನವಾಗಿ ಕೂತ್ಕೊಂಡು ಮಾತಾಡಿ, ಸರಿನಾ? ಅವರೇ ಕಳ್ತನ ಮಾಡಿಸೋರೆ ಅಂತಂದರೆ ಏನೋ ಒಳಗಡೆ ರೀಸನ್ ಇರುತ್ತಲ್ವಾ? ರೀಸನ್ನ ಅಲ್ಲ, ಬಂಗಾರ ಅಲ್ಲ, ಬೆಳ್ಳಿ ಒಡವೆನ ಇವಳು ಕಳ್ತನ ಮಾಡಿಸ್ತಾವಳೆ ಅಂದರೆ ಇನ್ನೇನಿರ್ತೈತೆ? ಗೊತ್ತಾಯಿತು ಬಿಡಿ, ಚೆನ್ನಾಗಿ ಗೊತ್ತಾಯ್ತು, ನನಗೂ ಅರ್ಥ ಆಯಿತು. ನನಗೆ ಮೋಸ ಮಾಡೋಕ್ಕೆ ಅಂತೇಳ್ಬಿಟ್ಟು ನನಗೆ ನೋಡ್ಬಿಟ್ಲಲ್ಲ, ಎಂಥವಳಿರ್ಬೇಡ ನನ್ನ ಹೆಂಡ್ತಿ. ಮಾಡ್ತೀನಿ ಅವಳಿಗೆ ಸರಿಯಾಗಿ. ನೋಡಿ ಸರ್, ನಿಧಾನ ಕುತ್ಕೊಂಡು ಮಾತಾಡಿ, ಇವನು ನಾನು ವಿಚಾರಿಸ್ತೀನಿ. ಹಾಗೇನೆ ನಿಮ್ಮ ಒಡವೆ ಎಲ್ಲನೂ ನಾನು ಕರೆಕ್ಟಾಗಿ ತಂದುಬಿಟ್ಟು ನಿಮ್ಮ ಮನೆಗೇನೆ ಕೊಡ್ತೀನಿ, ಸರಿನಾ ಸರ್? ಕಳ್ಳನ ಹತ್ರ ಇದು ಮಾಡಿದ್ದೀನಲ್ಲ, ಕೇಸೆಲ್ಲ ಇದು ಮಾಡಬೇಕಲ್ಲ, ವಜಾ ಮಾಡಬೇಕಲ್ಲ, ಎಲ್ಲ ಮಾಡಿ ಆಮೇಲೆ ಕಂಪ್ಲೇಂಟು ನಿಮ್ಮ ವೈಫ್ ಮೇಲೂ ಬಂದೇ ಬರುತ್ತೆ ಸರ್. ನೀವು ರೈಸ್ ಮಾಡಿದ್ದೀರಲ್ಲ, ಈಗ ನಿಮ್ಮ ವೈಫ್ ಏನೇ ಕಳ್ತನ ಮಾಡೋಕ್ಕೆ ಪ್ರೋತ್ಸಾಹ ಮಾಡಿರೋದಲ್ವ, ಈಗ ಅವ್ರನ್ನೂ ಕರ್ಕೊಂಡು ಬಂದು ಜೈಲಿಗೆ ಹಾಕಬೇಕಾಗುತ್ತೆ ಸರ್. ನೀವು ಈಗ ಪರ್ಮಿಷನ್ನು ಬೇಡ ಸರ್, ಬೇಡ. ಸುಮ್ಮನೆ ಊರಾಗೆಲ್ಲ ಮರುವಾದಿ ಹೋಗ್ಬಿಡ್ತದೆ. ಈಗ ಸುಮ್ಮನೆ ನಾನು ಕೇಸೆಲ್ಲ ವಾಪಸ್ ತಗೊಂಡ್ಬಿಡ್ತೀನಿ ಸರ್ ನಾನಂತೂ. ಈಗ ಸದ್ಯಕ್ಕೆ ಯಾವ ಕೇಸ್ ಏನೂ ಬೇಡ. ನೋಡೋಣ ಸರ್, ನಾನು ಯಾವಾಗಾದರೂ ಇದು ಮಾಡ್ತೀನಿ. ಸರಿ ಸರ್, ಆಯಿತು. ನನ್ನ ಕೇಸ್ ನಾನು ನಾಳೆ ಬಂದು ವಾಪಸ್ ತಗೊಂತೀನಿ. ಇವನ ಹತ್ರ ಇರೋ ಒಡವೆ ಗಿಡವೆಲ್ಲ ಎತ್ಕೊಂಡು ನಮ್ಮ ಮನೆಗೆ ತಲುಪಿಸ್ಬಿಡಿ ಸರ್. ಇಲ್ಲ ನಾನೇ ಸ್ಟೇಷನ್ಗೆ ಬಂದು ಕರೆಕ್ಟ್ ಮಾಡ್ಕೊತೀನಿ ಸರ್. ಈಗ ನಾನು ಹೊರಡ್ತೀನಿ. ಸರಿ ಸರ್. ನೋಡಿ, ಎಲ್ಲ ಚೆನ್ನಾಗಿ ನೀರೆಲ್ಲನೂ ಐತೆ. 2 ಎಕರೆನೂ ಮಾರ್ತಿದ್ದೀನಿ. ಈಗ ಎಲ್ಲ 50-50 ಲಕ್ಷ ಓಡ್ತೈತೆ ನಮ್ಮ ಕಡೆ ಎಲ್ಲನೂ. ಒಂದೊಂದು ಎಕರೆನಿಯ ಶಾನೆ, ಈ ಕಡೆ ಎಲ್ಲನೂ. ನಮ್ಮ ಬೇರೆ ಕಡೆ ತೋರಿಸಿದ್ನಲ್ಲ, ಅಲ್ಲಾದರೆ ಕಮ್ಮಿ, ಇಲ್ಲಾದರೆ ಹೊಸಿ ಶಾನೆನಿಯ. ಸಖತ್ತಾಗೈತೆ ನೋಡಿ, ಒಂದು ಕಿತ ಹೆಂಗೆ ಕಾಣಿಸ್ತಾ ಐತೆ ಎಲ್ಲನೂ ಅಂತ ಹೇಳ್ಬಿಟ್ಟು. ಅದಕ್ಕೆ ಎಲ್ಲನೂ ನಮ್ಮದು ಪೇಪರ್ ಗೀಪರ್ ಎಲ್ಲ ಕರೆಕ್ಟಾಗೈತೆ ಕಣಣ್ಣ. ನೀವು ತಗೊಂತೀನಿ ಅಂತಂದರೆ ನೋಡಿ, ನನಗೆ ಅರ್ಜೆಂಟಾಗಿ ಅರ್ಧ ದುಡ್ಡು ಬೇಕೇ ಬೇಕು ನನಗೆ. ಅದೇನೋ ನೀವು ಸೈನೋ ಅದೇನೋ ಸಿಗ್ನೇಚರ್ ಹಾಕ್ಸ್ಕೊಂತೀರಲ್ಲ, ಹಾಕಿಸ್ಕೊಂಡು ನನಗೆ ಆದಷ್ಟು ಬೇಗ ನೀನೇ ಕಾಸು ಕೊಟ್ಟರೆ ಭಾಳ ಒಳ್ಳೆಯದು. ಭಾಳ ಕಷ್ಟದ ಪರಿಸ್ಥಿತಿನಾಗಿದ್ದೀನಿ. ಹಾಂ, ಜಮೀನೆಲ್ಲ ಏನು ತೊಂದರೆ ಇಲ್ಲ ಕಣಮ್ಮ, ಚೆನ್ನಾಗೈತೆ. ಆಯ್ತು, ನನಗೂ ಇಷ್ಟ ಇದೆ. ಪೇಪರ್ಸುಗಳೆಲ್ಲ ಒಂದ್ಸಲ ಕುತ್ಕೊಂಡು ನೋಡ್ಬೇಕು ನಾನು, ಯಾವ ಥರ ಅವೇ ಎಲ್ಲ ಕರೆಕ್ಟಾಗವ ಡಾಕ್ಯುಮೆಂಟ್ಸು. ನಿಮ್ಮ ಅಣ್ಣ ತಮ್ಮಂದಿರೆಲ್ಲ ಸೈನ್ ಹಾಕವ್ರ, ಕೇಸು ಅಂತ ಏನೂ ಬರಲ್ವಾ? ಅದು ಪ್ರತಿಯೊಂದು ಗೊತ್ತಾಗಬೇಕಲ್ವ ನನಗೆ. ಪ್ರತಿಯೊಂದು ಗೊತ್ತಾಗಿ ಇದು ಮಾಡಿದ್ರೆ ನಾನು ಅಡ್ವಾನ್ಸ್ ಎಲ್ಲ ಕೊಟ್ಬಿಡ್ತೀನಿ. ನಾನು ಜಮೀನು ತಗೊಳಕ್ಕೆ ರೆಡಿ ಆಗಿದ್ದೀನಿ. ನನಗೂ ಬೇಕು ಜಮೀನು ಎಲ್ಲನೂ, ಹೇಳಿದ್ನೆಲ್ಲ ಬೇಕಿತ್ತು ಅಂತ ಹೇಳಿ. ನೋಡಿ, ಇನ್ನೂ ಜಾಸ್ತಿ ಎಕ್ಸ್ಟ್ರಾ ಏನೋ ಜಮೀನು ಕೊಡೋದಾದರೆ ಹಂಗೆ ಕೊಡಿ. ಈ ಕಡೆ ಎಲ್ಲನೂ ತೊಗೊಂಡ್ಬಿಟ್ಟು ಒಂದೇ ಹತ್ರನೇ ಒಂದು ಫ್ಲಾಟ್ ಇಷ್ಟು ಎಕರೆ ಅಂತ ಹೇಳ್ಬಿಟ್ಟು ಮಾಡಿಬಿಡ್ತೀನಿ. ಇಲ್ಲ ಅಣ್ಣ, ನಾನು ಸದ್ಯಕ್ಕೆ ಮಾರ್ತಿರೋದೇನೆ 2 ಎಕರೆ ಅಷ್ಟೇ. ನಾನು 2 ಹೆಣ್ಮಕ್ಳು ಜಮೀನು ಐತಲ್ಲ, ಅದನ್ನು ಅಷ್ಟೇನೆ ಮಾರ್ತಿರೋದು. ಇನ್ನು ಉಳಿದಿರೋದನ್ನೆಲ್ಲ ಮಾರಕ್ಕೆ ನನಗಂತೂ ಇಷ್ಟ ಇಲ್ಲ. ನನಗೆ ಸುಮ್ಮನೆ ಯಾಕೆ ಎಲ್ಲ ಮಾರ್ಕೊಂಡು ಕುತ್ಕೊಂಡ್ರೆ ಮಗ ಒಪ್ಬೇಕಲ್ಲ, ಮಗ ಕಿರ್ಚಾಡ್ತಾನೆ. ನೆನ್ನೆಲ್ಲ ಕುತ್ಕೊಂಡು ಮಾತಾಡಿಸಿ ಅವನಿಗೆ ಜಮೀನು ಮಾರಾಟ ಮಾಡೋಕೆ ಒಪ್ಸಿದ್ದೀನಿ. ಇಲ್ಲ ಅಂದರೆ ಅವ್ನು ಒಪ್ಕೋತಾನ. ಅವನ ಹೆಸ್ರಿಗೆ 2 ಎಕರೆ ಮಾಡಿಸಿ ಎಲ್ಲ ಮಾಡಿ ಸೈನುಗಳಾಗಿ ಕೊಟ್ಟು ಆಮೇಕಿಂದ ಈಗ ಹೆಣ್ಮಕ್ಳಿಗೆ 1 ಎಕರೆ ಕೊಡನಿ ಅಂತ. ಈಗ ಹೆಣ್ಮಕ್ಳಿಗೆ ಬಂದೇನು ವ್ಯವಸಾಯ ಮಾಡ್ತಾರೆ, ಅದಕ್ಕೆ ಮಾರಾಕ್ ಬಿಡನಿ ಅಂತ ಹೇಳ್ಬಿಟ್ಟು ನಾನು ಮಾರಕ್ಕೆ ನಿಂತೆ ಅಷ್ಟೇ. ಅವ್ರು ಕಾಸು ಕೊಡನಿ ಅಂತ ಹೇಳ್ಬಿಟ್ಟು, ಬೇರೆ ಇನ್ನೇನು ಇಲ್ಲ ಅಣ್ಣ. ಅರ್ಜೆಂಟ್ ಐತೆ ಕಾಸು ಮಾತ್ರ.
ಮನೆ ಹತ್ರ ಬರ್ರಿ ಕುಂತ್ಕೊಂಡು ಬೇಕಾದ್ರೆ ಪೇಪರ್ ಗೀಪರ್ ಎಲ್ಲ ನೋಡಿವ್ರಂತೆ ಎಲ್ಲನೂ ಕೊಡ್ತೀನಿ ಚೆಕ್ ಮಾಡ್ಕೊಂಬಿಟ್ಟು ಹಂಗೆ ಮಂತಾಗೆ ನೀವು ಅಡ್ವಾನ್ಸ್ ಮಾಡ್ಬಿಟ್ಟು ಹೋಗ್ಬಿಟ್ರಣ. ದಯವಿಟ್ಟು ನಾವು ಭಾಳ ಎಮರ್ಜೆನ್ಸಿ ಅರ್ಜೆಂಟ್ ಆಗಿದ್ದೀವಿ. ಅಲ್ಲ ಕಣಮ್ಮ, ಅಂತ ಅರ್ಜೆಂಟ್ ಏನೈತೆ? ಈ ಆಷಾಢ ಎಲ್ಲ ಕಳೀಲಿ ಅಂತ ಹೇಳ್ತಿದ್ನಲ್ಲ. ಅಯ್ಯೋ ಮೊನ್ನೆ ಒಳ್ಳೆ ಮನಸ್ಸಿದ್ರೆ ಯಾವ ಆಷಾಢನೂ ಲೆಕ್ಕಕ್ಕೆ ಬರಲ್ಲ, ಯಾವ ಶ್ರಾವಣನೂ ಲೆಕ್ಕಕ್ಕೆ ಬರಲ್ಲ. ನೀವು ಸುಮ್ಮನಿರಿ, ನೀವು ಹಂಗೆಲ್ಲ ಇದು ಮಾಡ್ಕೊಳಕ್ಕೆ ಹೋಗ್ಬೇಡಿ. ನೀವು ಬನ್ನಿ ಸುಮ್ಮನೆ ಬಂದು ನೆಟ್ಟಿಗೆ ನೋಡ್ಬಿಡಿ ನಮ್ದೆಲ್ಲ, ನನಗೆ ಅರ್ಜೆಂಟಾಗಿ ಕಾಸು ಕೊಟ್ಬಿಡಿ. ನಿಮಗೆಲ್ಲ ಜಮೀನು ಇಷ್ಟ ಆಗೈತೆ ತಾನೇ? ಹಾಂ, ಜಮೀನೆಲ್ಲ ಚೆನ್ನಾಗೈತೆ, ಅದು ಬೇರೆ ರೋಡ್ ಸೈಡ್ಗೆ ಬರ್ತದೆ. ಅದಕ್ಕೆ ನಾನು ಹೇಳಿದ್ದು 50 ಲಕ್ಷ ಅಂತ. 50 ಲಕ್ಷ? 50 ಲಕ್ಷ ಆಗಕ್ಕಿಲ್ಲ, ಒಂದು 40 ಹಂಗೆ ಮಾಡ್ಕೊಳ್ಳಿ. ಇದೇನಿದು ಇಷ್ಟೊಂದು ಕಡಿಮೆ ಕೇಳ್ತಿರಲ್ಲ? ನೀವು ಅಕ್ಕಪಕ್ಕ ಜಮೀನವ್ರನ್ನ ಕೇಳಿ, ಯಾರು ಕೊಡಕ್ಕಿಲ್ಲ, ಈಗ ಎಲ್ಲ ಶಾನೆನಿಯ. ಆದರೂ ಬಂಗಾರ ಮರೆ ನೋಡಿ, ನಮ್ಮ ತಗೋ ಅಷ್ಟೊಂದು ಇವಾಗ ಇದಿಲ್ಲ, ಕಾಸಿಲ್ಲ. ಈಗ ಸದ್ಯಕ್ಕೆ ಕಡಿಮೆಗೇನೆ ತಗೊಳ್ಳಿ. ಏನೋ 10 ಲಕ್ಷ ಕಮ್ಮಿ ಮಾಡ್ಬಿಟ್ರೆ ಹೆಂಗೆ ನೀವು? 10 2ರಿಂದ ಸೇರಿ 1 ಕೋಟಿ ಕೊಡ್ಬೇಕು. ನೀವು ನೀರಾವರಿ ಜಮೀನು ಕೊಡ್ತಿರೋದು ನಾನು ನಿಮಗೆ? ಇಲ್ಲ, ಲಾಸ್ಟು ನನಗೂ ಬೇಡ ನಿಮಗೂ ಬೇಡ, 45 ಏನಿಯೇ ಬಂದ್ಬಿಡೋಣ. ಈಗ ನಿಮಗೂ ಇದಾಗೋದು ಬೇಡ, ನನಗೂ ಇದಾಗೋದು ಬೇಡ, ಸರಿನಾ? ಟೋಟಲ್ ಎಲ್ಲ ಸೇರಿ ಒಂದು 90 ಲಕ್ಷ ಕೊಡ್ತೀನಿ. 90 ಲಕ್ಷಕ್ಕೆ ನಂಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಡಿ. 10 ಲಕ್ಷ ನಮಗೆ ಲಾಸ್ ಆಯಿತು. ಲಾಸ್ ಅಂತ ಏನಿಲ್ಲ, ನೀರಾವರಿ ಅದು ರೋಡ್ ಸೈಡ್ ಜಮೀನಲ್ವಾ, ಅದಕ್ಕೆ ನಾನು ತಗೋತಾ ಇರೋದು ಇರಲಿ ಅಂತ ಹೇಳ್ಬಿಟ್ಟು. ಆಯಿತು ಬಿಡಿ, ನಾನು 90 ಲಕ್ಷ ಕೊಡ್ತೀನಿ, ರಿಜಿಸ್ಟ್ರೇಷನ್ ಇಕ್ಕೊಬಿಡೋಣ. ನಾನು ಅರ್ಧ ಅಡ್ವಾನ್ಸು ಅಂದರೆ 1 ಎಕರೆ ದುಡ್ಡು ಫುಲ್ ಕೊಟ್ಬಿಟ್ಟು ನಿಮ್ಮ ಹತ್ರ ಸೈನ್ ಹಾಕಿಸ್ಕೊಂಡು ಹೋಗ್ತೀನಿ. ಹಾಂ ಸರಿ, ಬನ್ನಿ ಮನೆ ಹತ್ರ ಬನ್ನಿ. ಹಾಂ ನಡೀರಿ.